ಅತ್ತೆ ಎಲ್ರು ಬೀಗ್ರೆಲ್ಲ ಮನೆಯಾಗೆ ನೀ ಮನೆ ಕಂಡವ್ರಿ. ಒಸಿ ನೋಡ್ಕೊಳ್ಳಿ, ನಾನು ಹೊಲ್ತಕ್ ಹೋಗ್ಬಿಟ್ಟು ಬರ್ತೀನಿ. ನನ್ನ ಮಗ ಒಬ್ನೇ ನೀ ನೋಡ್ಕೊತಾವ್ನಿ. ಮನೆ ಅಲ್ಲಿ ಕೆಲ್ಸದವ್ರು ಇಲ್ಲ. ಹ್ಮ್ ನೋಡಿ, ಬೀಗ್ರನ್ನೆಲ್ಲ ನೋಡ್ಕೊಳ್ಳಿ. ನಿಧಿ ಅವಳೆ ಮನೆಯಾಗ ಹೇಳಿದೀನಿ, ಅಡುಗೆ ಪಡ್ಗೆ ಎಲ್ಲ ಮಾಡಿಕ್ಕಿವ್ನಿ. ಅವರು ಗೊತ್ತಲ್ಲ ಮಧ್ಯಾಹ್ನ ತೋಸಿ ಮನೆ ಕತ್ತಾರೆ ಅಂತ ಮನೆ ಕತ್ತಾರೆ. ನಾನು ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನಾರ ಬೇಕಾರೆ ಫೋನ್ ಹಾಕಿ, ನಿಮ್ ತಾಗ ಫೋನ್ ಐತಲ್ಲ, ಫೋನ್ ಹಾಕ್ಬಿಡಿ. ಸರ್ನ ಬಂದ್ಬಿಟ್ಟೆನು ಲೇ ಪೊದ್ದಿ. ಯಾವ್ದು ನಮ್ದೇನು ಕಳ್ತನ ಆಗಿಲ್ವೇನೆ ನಮ್ಮ ಮನೆಯಾಗೆ? ಎಲ್ಲ ಹುಡುಕ್ ನೋಡ್ದ? ಅಲ್ಲ ಕಂಬ್ಳಿ ಎಲ್ಲ ಬಂದಿದ್ರಲ್ಲ, ಏನಾರ ದೇವ್ಕೊಂಡು ಗಿಪ್ಕೊಂಡು ಹೋಗ್ಬಿಟ್ರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಇಲ್ಲ ಕಣತ್ತೆ, ಏನು ಕಳ್ತನ ಆಗಿಲ್ಲ. ಏನು ಕಾಯ್ತದೆ? ಅಲ್ಲೇ ಬಿದ್ದಿದ್ರಲ್ಲ, ಏನು ಕಳ್ತನ ಆಗಿಲ್ಲ. ನನ್ನ ಒಡವೆ ಎಲ್ಲ ಹಂಗೆ ನೀವೇ. ಯಾವ್ದನ್ನು ಕಳ್ತನೂ ಆಗಿಲ್ಲ, ಏನೂ ಆಗಿಲ್ಲ. ಸದ್ಯ ಹಂಗ ಸಿಗಾಕೊಂಡ್ರಲ್ಲ, ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಿದ್ರೆ ಈಗಿನ ರೇಟು ಗ್ರಾಮಿಗೆ 11,500 ರೂಪಾಯಿ ಆಗೈತತ್ತೆ. ಎಲ್ಲಿಂದ ತಗೊಬಿಟ್ಟು ಬರ ಹೇಳಿ? ಹಳ್ಳಿ ಕಟ್ಟೆದಾಗ ಅಲ್ಲೇ ಬಿದ್ದಿರ್ಲಿ ಬರ್ರಿ, ಬುದ್ಧಿ ಬರ್ತದೆ, ಬಡತದ ಅವಕ್ಕೆ. ಲೇ ಇನ್ನೊಂದ್ಕಿತ ನೋಡ್ಬೇಕಿತ್ತು, ಏನಾರ ಕಳೆದ ಬಳ್ದ ಏನಾರ ಹೋಗೈತಾ ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿ ಆ ಬಡ್ಡಿ ನನ್ನ ಮಕ್ಳು ತಗೋ ಸುಲಿ ಮಾಡ್ಬೋದಿತ್ತಲ್ಲ, ಇನ್ನೂ 4 ಬಾರಿಸ್ಬಿಟ್ಟು. ಕಳ್ತನ ಆಗಿದ್ರೆ ಕಳ್ತನ ಆಗೈತೆ ಅಂತ ಹೇಳ್ತಾ ಇದ್ದೆ. ಕಳ್ತನೂ ಆಗಿಲ್ಲ, ಏನೂ ಆಗಿಲ್ಲ ಕಣತ್ತೆ. ಈಗ ಸುಮ್ಕೆನೆ ನಾನು ಏನಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಿ ಬುಟ್ಟಾಕಿ. ಹೆಂಗ ಅವ್ರು ಮಾತಾಡೋದಕ್ಕೆ ಅವ್ರು ಮುರುವದಿ ಕಳ್ಕೊತಾವ್ರಿ. ಊರ್ ಜನ ಎಲ್ಲ ಹೋಗಿ ಕ್ಯಾಕಷ್ಟು ಥೂ ಅಂತ ಅಡ್ಕೆಲ್ಲ ಹಾಕ್ಬಿಟ್ಟು ಕೂಗ್ದು ಬತ್ತಾವ್ರಿ ಅವ್ರಿಗೆ. ಮಾಡಿರೋ ಕೆಲ್ಸಕ್ಕೆ ಅಲ್ಕ ಕೆಲ್ಸಕ್ಕೆ ಅವ್ರು ಶಿಕ್ಷೆ ಅವ್ರು ಅನುಭವಿಸ್ತಾರೆ. ನೀವು ಬಿಡಿ, ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರ? ಮನೆಗೆ ಏನೊಂದು ಸ್ಪೂನು ಹೋಗಿಲ್ಲ ನಮ್ಮ ಅದೃಷ್ಟಕ್ಕೆ. ನೋಡ್ರಿ ಬೀಗ್ರವ್ರೆ, ಇವಾಗೆಲ್ಲ ಸುಮ್ಮನೆ ಯಾಕೆ ಮಾತಾಡೋದು? ಬಿಡಿ, ಸದ್ಯ ಬೀಗ್ರು ನಾವು ಏನಾರ ಒಂಟಿಗೆಂಟು ಹೋಗ್ಬಿಟ್ಟಿದ್ರೆ ಅದು ನಮ್ಮ ತಲೆ ಮೇಲೆ ಬಂದ್ಬಿಡೋದು ಕಣತ್ತೆ. ಯಪ್ಪ ನಮಗೆ ಬಿಡು, ದೇವ್ರಲ್ಲ ನಮ್ಮ ದೆವ್ವ ಅಲ್ಲ, ದೇವ್ರು ಕಾಪಾಡೈತೆ ಹೆಂಗೋ ಸದ್ಯ. ಸರಿ ಸರಿ, ನಾನು ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ತಾಗ ನೋಡ್ಕೊಳ್ಳಿಯತ್ತೆ, ಸರಿನೇ? ಅಯ್ಯಯ್ಯಯ್ಯ, ಅದು ನೀವು ಹೋಸ್ಕಿತ ಹೇಳ್ತೀಗ ಬಿಡು, ನೋಡ್ಕೊತೀನಿ. ಏನು ಇವಳು ಹಬ್ಳೆ ಮನೆ ನೋಡ್ಕೊಳ್ಳೋದು, ನಾನೇನು ಮನೆ ನೋಡ್ಕೊಳಕ್ಕಿಲ್ಲ ಅನ್ನಂಗೆ ಹೇಳ್ತಾಳೆ. ಸರಿ ಸರಿ, ನೀನು ಹೋಗು, ನಾನು ನೋಡ್ಕೊತೀನಿ ಎಲ್ಲನೂ. ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಹೋಗೆ ನಮ್ಮ ಅತ್ತೆ ಗೊತ್ತದಂಗೆ ಇಳ್ದಂಗೆ ಯಾವಾಗ ಯಾವಾಗ ಏನೇನು ಯೋಚನೆ ಮಾಡ್ತಿರ್ತಾಳೆ ಒಂದು ಗೊತ್ತಾಗಕ್ಕಿಲ್ಲ. ಥು, ಮನೆಯಾಗ ಏನು ಕಳೆದೋಗಿಲ್ಲ. ಅದನ್ನ ಕಳೆದೋಗಿಲ್ಲ ಅಂತೇಳ್ಬಿಟ್ಟು ನನಗೆ ಗೊತ್ತು, ಬುದ್ಧಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಲೇ ಕಾಮ್ಲಿ, ನೀನೇ ನಂಗೆ ಒಸಿಯ ಅನ್ಸಿದ್ಯಾ? ಯಾವಾಗ ಯೋಸೆಲ್ಲ ನನಗೆ ಅಯ್ಯೋ ಅನ್ಸ್ಬಿಟ್ಟಿದ್ಯಾ? ಕಂಡವ್ರನ್ನೆಲ್ಲ ಎಷ್ಟು ಸಣ್ಣದಾಗಿ ಬಡ್ದು ಬಾಯಿಗೆ ಹಾಕೋಬಿಟ್ಟಿದ್ಯಾ? ಏನೆಲ್ಲ ಮಾಡ್ಬಿಟ್ಟಿದೀಗ ನೀನು? ಹಾಂ, ಅಂಥದ್ರಾಗೆ ಇರಲಿ ಇರಲಿ, ನಮ್ಮ ಮನೆಯಾಗಂತೂ ಏನೂ ಕಳೆದೋಗಿಲ್ಲ. ಆದ್ರೂ ನಿನಗೋಸ್ಕರ ನಮ್ಮ ಮನೆಯಾಗ ನಾನು 50 ಗ್ರಾಮ್ ಕಾಸಿನ ಸರ ಕಳೆದೋಗೈತೆ ಅಷ್ಟೇ ನೆನೆಯ. ಅಯ್ಯೋ, 50 ಗ್ರಾಮ್ ಕಾಸಿನ ಸರ ಬರ್ತದಲ್ಲಪ್ಪ. ಹೆಂಗನ ಮಾಡಿ ಹೋಗಿ ನಾನು 50 ಗ್ರಾಮ್ ಕಾಸಿನ ಸರ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳೋದು. ಕಾಸಿನ ಸರ ಹಾಕಳ ಆಸೆ ಆತೈತೆ. ಹೆಂಗೋ ನಮ್ಮ ಮನೆಗೆ ಬಂದಿರೋ ಚೊಪ್ಪಿಗೆ 50 ಗ್ರಾಮ್ ಮಾಡಿಸ್ಕೊಡ್ಲಿ ಹೇಳು, ಏನಾಯ್ತದೆ? ಏನು ಸೀಮೆಗೆ ಇಲ್ದಿರೋದು, ಮಾಡಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಹಾಕೊಂಡು ರುಬ್ಬದು, ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಅಂತ ಹೇಳಿ ಎದುರಿಸೋದು. ನಮ್ಮ ಊರ್ ಗೌಡ್ರನ್ನ ಕರ್ಕೊಂಡೋಗ್ತೀನಿ. ಊರ್ ಗೌಡ್ರನ್ನ ಕರ್ಕೊಂಡೋಗ್ಬಿಟ್ಟು ಇಲ್ಲ ನಾನು ಸರ ಹಿಂಗೆ ಕಳೆದೋಗ್ಬಿಟ್ಟೈತಿ ಅಂತ ಹೇಳಿಸ್ತೀನಿ. ಕಮ್ಲಿ ಪುಕ್ಸಟ್ಟೆ ಅದರ ಕಳ್ತನ ಮಾಡಕ್ಕೆ ನಮ್ಮನೆಗೆ ಬಂದ್ಬಿಟ್ಟು ನೀನೇನಿಯ ನಮಗೆ ಒಡವೆ ಕೊಡಿಸ್ತೀಯ ಅಂದರೆ ಅಬ್ಬಬ್ಬಬ್ಬಬ್ಬ ಮಾಡ್ತೀನಿ. ಈ ಮುದುಕಿ ಏನಾರ ಸಾಮಾನ್ಯದಳು ಅಂತ ಅನ್ಕೊಬಿಟ್ಟೆ. ಕಳ್ತನ ಮಾಡಕ್ ಬಂದಿಲ್ಲ, ನಮ್ಮನಿಗೆ ನೀವು ಕೊಟ್ಟೋಗಕ್ಕೆ ಬಂದಿದ್ದೀರಾ. ಹೆಂಗೆ ನಾವು ಇರು ಒಯ್ತೀನಿರು. ಅಯ್ಯೋ ಈಗ ಮಾಡ್ತೀನಿರು. ಇವಾಗ ತಿರುಗಿ ಯಾಕೆ ಬಂದ್ಲು? ಗೌಡ್ರನ್ನ ಕರಿತಾವಳಲ್ಲ, ಏನಕ್ಕೆ ಬಂದ್ಲು ಅಂತ. ಈಗ ತಾನೇ ಕಟ್ಟಾಕ ನಮ್ಗೆ ಸಾಕಾಗೋಗ್ಬಿಟ್ಟೈತೆ. ನಿಂತ್ಕೊಂಡು ಹೊಟ್ಟೆ ಬೇರೆ ಹಸಿತೈತೆ. ಏನು ಬಂದವಳು, ಏನು ಕತಿಯೋ, ಇಲ್ಲಿ ಏನು ನಡೀತೈತೆ ಒಂದು ಗೊತ್ತಾಯ್ತಿಲ್ಲ. ಗೌಡ್ರೆ, ಗೌಡ್ರೆ ಬರ್ರಿ ಇಲ್ಲಿ, ಬರ್ರಿ. ಹೇಳಮ್ಮ. ಅಯ್ಯೋ 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 ಅಯ್ಯೋ, ಏನಂತ ಹೇಳದ್ ಗೌಡ್ರೆ, ಏನಂತ ಹೇಳನಿ? ಈ ಮನ್ಯಾಳ ಬೇವಸಿಗಳವ್ರಲ್ಲ, ನಂದು ನನ್ನ ಗಂಡ ನನ್ನ ನೆನಪಿಗೆ ಅಂತ ಕೊಟ್ಟಿದ್ದ ಗೌಡ್ರೆ. 50 ಗ್ರಾಮ್ದು ಕಾಸಿನ ಸರನ ಕೊಟ್ಟಿದ್ದ ಗೌಡ್ರೆ ನನ್ನ ಗಂಡ. ಹಾಕಳೆ, ಇದು ನಾನಿರೋ ಗಂಟ ನಿನ್ ಕೊತ್ತಾಗೆ ನೀ ಇರಬೇಕು, ನನ್ನ ಸತ್ತ ಮ್ಯಾಲೂ ನಿನ್ ಕೊತ್ತಾಗೆ ಇರಬೇಕು ಅಂತ ಹೇಳ್ಬಿಟ್ಟು 50 ಗ್ರಾಮ್ದ ಕೊಟ್ಟಿದ್ದ ಗೌಡ್ರೆ. ಅದು ನಾನು ಬಿಡು ಇರ್ಲಿ ಅಂತ ಹೇಳ್ಬಿಟ್ಟು ಮನೆಯಾಗ ಬಚ್ಚಿಕ್ಬಿಟ್ಟು ಹೋಗಿದ್ದೆ. ಈಗ ಬಂದು ನೋಡಿದ್ರೆ ಕಾಣ್ತಾನೆ ಇಲ್ಲ ಗೌಡ್ರೆ ಮನೆಯಾಗೆ. ಏನು 50 ಗ್ರಾಮ್ದು ಕಾಸಿನ ಸರ ಕದ್ಬಿಟ್ಟವ್ರ ಇವರು? ಲೇ ಕಮ್ಲಿ, ಮನಿಯಾಳಿ ನನಗೆ ಗೊತ್ತು. ನನ್ನ ಸೊಸೆ ಒಡವೆ ಕದಿಯೋದು ಬಿಟ್ಬಿಟ್ಟು ನನ್ನ ಒಡವೆ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು. ಲೇ ಮನಿಯಾಳಿ, ಲೋಪರ್ ಬಡ್ಡಿ, ನನಗೆ ಗೊತ್ತಿಲ್ಲ. ನನ್ನ ಗಂಡ ನನಗೋಸ್ಕರ ಪಿರೂತಿಂದ ಕೊಡ್ಸಿರೋಂಥ ಕಾಸಿನ ಸರ್ವೆ ಅದು. ನನ್ನ ಗಂಡ ನನಗೆ ಅಂತ ಹೇಳ್ಬಿಟ್ಟು ಕೊಡ್ಸಿರೋದಕ್ಕೆ ಕಾಸಿನ ಸರ್ವ ಅಂತದ್ರಾಗ ಆಳ್ಗೆಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಬೇವರ್ಸಿ ಕಿತ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ನನ್ನ ಗಂಡ ಸುಮ್ಮನೆ ಬಿಟ್ಟೋನೇನಿನ ದೆಯ್ಯಾಗ ಬಂದು ಕಾಡಕ್ಕಿಲ್ವೇ? ಮುಚ್ಕೊಂಡು ನನ್ನ ಕಾಸಿನ ಸರ್ವ ನನಗೆ ವಾಪಸ್ ಕೊಟ್ಬಿಡು. ನನ್ನ ಗಂಡನ ನೆನಪಿಗೆ ಬೇಕೇ ಬೇಕು ನನ್ನ ಕಾಸಿನ ಸರ. 50 ಗ್ರಾಮ್ ಅಂದರೆ ಇವತ್ತು ಮಾಡಿಸ್ಕೊಳಕ್ಕೆ ಏನಿಲ್ಲ ಅಂದರೂ 6 ಲಕ್ಷ ಆಯ್ತದೆ. 6 ಲಕ್ಷ ರೂಪಾಯಿ ಇವಾಗ ನನಗೆ ಜಾಸ್ತಿ ದೊಡ್ಡ ವಿಷಯನೇನಿಯ. ಗಂಡಿಲ್ಲ ಯಾರಿಲ್ಲ, ನನಗೆ ಅಂತ ಮಡಿಕೊಂಡಿದ್ದು ಕಾಸಿನ ಸರ್ವ ಹಾಳು ಮಾಡ್ಬಿಟ್ಟಲ್ಲೇ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಗೌಡ್ರು ಬಂದವ್ರೆ, ಗೌಡ್ರು ಏನೋ ಒಂದು ತೀರ್ಮಾನ ಮಾಡ್ತಾರೆ. ನನ್ನ ಗೌಡ್ರು ಏನು ತೀರ್ಮಾನ ಕೊಟ್ರು ಅದನ್ನ ನಾನು ಒಪ್ಕೋತೀನಿ ಅಷ್ಟೇ. ನಂದಂತೂ 50 ಗ್ರಾಮ್ದು ಕಾಸಿನ ಸರ ಹೋಗೈತೆ. ಅಯ್ಯೋ 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 ಅಯ್ಯೋ, ನಿಮ್ಮ ಮನ್ಯಾಗ ಯಾವ ಕಾಸಿನ ಸರನೂ ಇರಲಿಲ್ಲ, ಎಂಥದ್ರಲ್ಲ ಸುಮ್ಮನಿರು. ನಾನೇ ನೋಡಿವ್ನಿ, ಕಾಸಿನ ಸರನೂ ಇಲ್ಲ, ಎಂಥದೂ ಇಲ್ಲ. ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯಾ? ಯಾಕೆ ಹಿಂಗೆ ಸುಳ್ಳು ಹೇಳ್ತೀಗ?
ಎಂತ ಸುಳ್ಳು ಹೇಳ್ತಿದ್ದೀಗ ನೋಡು, ನಿಮ್ಮ ಮನ್ಯಾಗ ಏನೂ ಇರಲಿಲ್ಲ, ನಾ 1 ರೂಪಾಯಿ ಕದ್ದಿಲ್ಲ ನಿಮ್ಮ ಮನ್ಯಾಗೆ. ಸಾಕು ಸುಮ್ಮನಿರೆ. ನಮ್ಮ ಮನೆಗೆ ಬಂದ್ಬಿಟ್ಟು ಅದೇನೋ ಅಂತಾರಲ್ಲ, ಜೇನ್ ಕಿತ್ತೋರು ಜೇನ್ ಹಾಕ್ತಿದ್ದಂಗೆ ಇರ್ತಾರ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಕಳ್ತನಕ್ಕೆ ಅಂತಾನೆ ನೀವು ಬಂದಿರೋರು. ನೀವು ಕದ್ಕೊಬಿಟ್ಟು ನಾನು 50 ಗ್ರಾಮ್ ಕಾಸಿನ ಸರ ಕದ್ಕೊಂಡು ಹೋಗಿದ್ರ, ನೀವೇನಾರ ಉದ್ದಾರ ಆಯ್ತಿರೇನೆ ನೀವು? ಹಾಳಾಗೋಕಿಲ್ವಾ ನೀವು? ನೆಗದು ಬಿದ್ದು ಹೋಗಿಲ್ವಾ? ಅದೆಲ್ಲ ನನಗಂತೂ ಗೊತ್ತಿಲ್ಲ. ನನಗಂತೂ ಬೇಕೇ ಬೇಕು, ನನ್ನ ಕಾಸಿನ ಸರ ಬೇಕು, ನನಗೆ ಕೊಡಿಸ್ಬೇಕು ಅಷ್ಟೇ. ನನಗೆ ಅದೆಲ್ಲ ಬೇಕಾಗಿಲ್ಲ. ನನ್ನ ಗಂಡ ನಂಗೆ ಪಿರುತಿಂದ ಮಾಡಿಸ್ಕೊಟ್ರೆ ಕಾಸಿನ ಸರ. ಅಜಯ್, ನಿನ್ನ ನಾಲ್ಗೆ ಗುಳ ಬಿದ್ಬಿಡ್ತದೆ. ಅಲ್ಲಿ ಏನೂ ಇರಲಿಲ್ಲ. ಯಾಕೆ ಹಿಂಗೆ ಸುಳ್ಳು ಹೇಳಿಯ ನೀನು? ಕಾಸಿನ ಸರ ನಾವೇನು ಎತ್ಕೊಳ್ಳೋಣ? ನೀವೇ ಎತ್ಕೊಬಿಟ್ಟು ಬಂದು ಬೇಕಾದ್ರೆ ನಾನು ಚೆಕ್ ಮಾಡ್ಕೊಳ್ಳಿ, ಬಂದ್ಬಿಟ್ಟು ನಮ್ಮ ಹತ್ರ 3 ಜನದ ಹತ್ರನೂ ಚೆಕ್ ಮಾಡ್ಕೊಳ್ಳಿ. ನಾವು ಯಾವ ಕಾಸಿನ ಸರನೂ ನಾವು ಇಕ್ಕಿಲ್ಲ, ಕದ್ಕೊಂಡು ಇಲ್ಲ, ಮಾಡೂ ಇಲ್ಲ. ಅಬ್ಬಬ್ಬಬ್ಬ, ಕಳ್ರು ಯಾವತ್ತನ ಕದ್ದಿದ್ದೀನಿ ಅಂತ ಒಪ್ಕದ್ದಾರೆ. ಅದೇ ಮತ್ತೆ ನಮ್ ಗೌಡ್ರೆ ತೀರ್ಮಾನ ಕೊಡ್ತಾರೆ. ಗೌಡ್ರೆ, ನಮ್ಮ ಮನೆಗೆ ಇದ್ದಿದ್ ನಿಜ. ನನ್ನ ಸ್ವಾಸೆ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ನಿಮ್ಗೆಲ್ಲ ತೋರ್ಸವಳು, ಅದು ನಿಜ. ಇವರೇ ಒಪ್ಕೊಂಡವ್ರು ಕಳ್ತನ ಮಾಡಕ್ಕೇನೆ ಹೋಗಿದ್ವಿ ಅಂತಾನು ಒಪ್ಕೊಂಡವ್ರೆ, ಎಲ್ಲಾ ನಿಜ. ಅಂತದ್ರಾಗೆ ನಾನು 50 ಗ್ರಾಮ್ದು ನಂದು ಕಾಸಿನ ಸರ ಹೋಗೈತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇದು ಮಾಡ್ತಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ನೋಡಿ, ಇವ್ರೇನಾದ್ರೂ ಈಗ ಕಾಸಿನ ಸರ ಎಲ್ಲ ನನಗೇನೋ ಕೊಡ್ಲಿಲ್ಲ ಅಂದ್ರೆ ನಾನಂತೂ ಪೊಲೀಸ್ ಸ್ಟೇಷನ್ ಕೈಗೆ ಎಳ್ಕೊಂಡು ಹೋಗ್ಬಿಟ್ಟು ನಾನು 50 ಗ್ರಾಮ್ ಕಾಸಿನ ಸರ ಕಳ್ತನ ಮಾಡೋರು ಇವ್ರೇನಿ ಅಂತ ಫೋಟೋ ವಿಡಿಯೋ ಎಲ್ಲ ತೋರಿಸ್ಬಿಟ್ಟು ಇವ್ರಿಗೆ ಸರಿಯಾಗಿ ಬೆಂಡೆತ್ತಿಸ್ತೀನಿ ಅಷ್ಟೇನೆ. ಅಯ್ಯೋ ಕಾಗೆ ಮುದ್ಕಿ, ಎಲ್ಲಿತ್ತು? ಅಯ್ಯಯ್ಯಯ್ಯಯ್ಯ, ಎಲ್ಲೂ ಇರ್ಲಿಲ್ಲ. ಯಾಕೆ ಹಿಂಗ್ ಸುಳ್ಳು ಹೇಳಿಯ ನೀನು? ಥೋ, ಮಾಡ್ರದೆ ಕಳ್ತನದ ಕೆಲಸ, ಕಳ್ ನನ್ ಮಕ್ಳ. ಎಷ್ಟು ಮಾತಾಡ್ತೀರಾ? ಥೋ, ನಿಮ್ಮ ಊರಾಗಿರ್ಸ್ಕೊಳ್ಳೋದೇ ಇರೋದೇ ನನಗೆ ದೊಡ್ಡ ವಿಷಯ ನಿಮ್ಮನ್ನಂತೂ. ಅಂತದ್ರಾಗೆ ಇಲ್ದಿರೋದೆಲ್ಲ ಮಾತಾಡ್ತೀಯ. ಪಾಪ ಒಮ್ಮಂದು 60 ಗ್ರಾಮ್ 50 ಗ್ರಾಮ್ ಇರ ಸಾರನ್ನು ಎತ್ಬಿಟ್ಟಿದ್ದೀರಾ ನೀವು. ಇನ್ನು ಎಂತ ಬೊಡ್ಡ ಇದು ಇರ್ಬೇಡ ನೀವಂತೂ. ನಿಮ್ಗೆ ಏನಾರ ಎಕಡ ಪಕಡ ತಗೊಂಡು ಹಾಕ್ಬೇಕು ಅಷ್ಟೇನ್ಯಾ? ಲೇ, ಸುಮ್ಮನೆ ಕೊಟ್ಬಿಟ್ರೆ ಒಮ್ಮಂದು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವಳಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ಊರ್ ನ್ಯಾಯ ತೀರ್ಮಾನ ಅಂದ್ಮೇಲೆ ತೀರ್ಮಾನ ನನ್ಯ. ನಾನು ಹೇಳ್ತಾ ಇದೀನಿ, ಮುಚ್ಕೊಂಡು ಕೊಟ್ಬಿಡು ಅಷ್ಟೇ. ಮುಚ್ಕೊಂಡು ಕೊಟ್ಬಿಡ್ಬೇಕು. ನಾವ್ ಕದ್ದಿದ್ರೆ ತಾನೇ ಕೊಡೋದು, ಕದ್ದಿಲ್ಲ ಎಂತದೂ ಇಲ್ಲ, ಕದಿಯೋದೇ ಇಲ್ಲ ಅಂತ ಅಂದ್ಬಿಡ್ಮೇಲೆ ಇನ್ ಎಲ್ಲಿಂದ ತಂದು ಕೊಡೋ ನಿನ್ ಕಾಸಿನ ಸರ್ಬಾ? ಯಾಕಿಷ್ಟ ಸುಳ್ಳು ಹೇಳ್ತೀಯ ಕಣಕ್ಕ ನೀನು? ಇಷ್ಟೊಂದು ಸುಳ್ಳು ಹೇಳ್ಬೇಡ, ದೇವ್ರು ಮೆಚ್ಚಕ್ಕಿಲ್ಲ. ಬ್ಯಾಡ ಹೇಳು, ನಿಮ್ಮಂತ ಕಳ್ಳನ ಮಕ್ಕಳನ್ನೇ ದೇವ್ರು ಮೆಚ್ಬೇಕಾದ್ರೆ ನನ್ ಮೆಚ್ಚಕ್ಕಿಲ್ವೇ? ಈ ಕಡೆ ಸುಮ್ಮನೆ ಕೊಡೋದ್ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಅಷ್ಟೇ. ಈಗ ನನಗೆ ಕಾಸಿನ ಸರ ಕೊಡ್ತೀರಾ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀರಾ. ನಿಮ್ಗೆ ಬಿಟ್ಬಿಟ್ಟಿದೀವಿ ನೋಡಿ. ಕಾಸಿನ ಸರ ನೀವು ಕೊಡ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಬಿ ಎಣಿಸ್ರಿ. ಪಾಪ ಅಮ್ಮನ್ ಕಾಸಿನ ಸರ ಸಮೇತ ಕದ್ಬಿಟ್ಟು ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ಏ ಕಮ್ಲಿ, ಸುಮ್ಮನೆ ಕೊಡೋದ್ ಕಲ್ತ್ಕ. ಅಯ್ಯೋ ಗೌಡ್ರೆ, ನನ್ ಕದ್ದಿದ್ರೆ ಕೊಡಕ್ಕೇನಂತೆ? ನನ್ ಕದ್ದೇ ಇಲ್ವಲ್ಲ, ಹೆಂಗ್ ಕೊಡೋದು ಹೇಳಿ? ಕದ್ದಿದ್ರೆ ಹಂಗೇನೆ ಕೊಟ್ಬಿಡ್ತಾ ಇದ್ದೆ. ನನ್ ಕದ್ದು ಇಲ್ಲ, ಎಂತದೂ ಇಲ್ಲ. ಇಲ್ಲ. ಓ, ಹಂಗೆ ನೀವು ಯಾರಿಗೋ ಕೊಟ್ಟು ಕಳಿಸ್ಬಿಟ್ಟಿದ್ದೀರಾ ಅಂತ ಆಯ್ತು. ಸರಿ, ನಿಮ್ಮ ಹತ್ರ ಇಲ್ಲ, ನಿಮ್ ಕದ್ದಿಲ್ಲ ಅಂದ್ರೆ ಅಕಸ್ಮಾತ್ ಕಳೆದಾಕ್ಬಿಟ್ಟಿದ್ದೀರ, ಅದನ್ನ ನೀವೇ ಕದ್ಬಿಟ್ಟು ಅಂದ್ರೆ ನನಗೆಲ್ಲ ಗೊತ್ತಿಲ್ಲ. ಅಂಗಡಿ ಕರ್ಕೊಂಡೋಯ್ತೀನಿ, ಬಂಗಾರದ ಅಂಗಡಿಗೆ. 50 ಗ್ರಾಮ್ ಕಾಸಿನ ಸರ ಮಾಡಿಸ್ಕೊಡಿ. ಬೇಡ ಅಂದೋರು ಯಾರು? ಏನು 50 ಗ್ರಾಮ್ ಕಾಸಿನ ಸರ್ವೆ? ಯಾಕೆ ಕದ್ದಿಲ್ವೇ? ನೋಡ್ರಪ್ಪ, ನೀವು ಅವ್ರ ಮನೆಗೆ ಹೋಗಿರೋದು ನಿಜ, ಅವ್ರ ಮನೆ ಕಳ್ತನ ಮಾಡಕ್ ಹೋಗಿದ್ವಿ ಅಂತ ಒಪ್ಕೊಂಡಿರೋದು ನಿಜ, ಎಲ್ಲ ನಿಜ ಆದ್ಮೇಲೆ ಆ ಅಮ್ಮನ ಕಾಸಿನ ಸರ ಕೊಡಕ್ ನಿಮ್ಗೆ ಏನ್ ಕಷ್ಟ? ನೋಡಿ, ನೀವು ಅದನ್ನ ಮಾರ್ಕೊಂಡ್ರೋ ಇಲ್ಲ ಯಾರಿಗನ್ನ ಕೊಟ್ಬಿಟ್ಟು ಓಡ್ ಕಳ್ಸಿದ್ರು ಅದೆಲ್ಲ ನಮಗೆ ಬೇಕಾಗಿಲ್ಲ. ಊರಾಗ ತೀರ್ಮಾನ ಮಾಡ್ತಾ ಇದೀನಿ. ನೋಡಿ, ಆ ಅಮ್ಮಂದು 50 ಗ್ರಾಮು ಕಾಸಿನ ಸರ್ವ ಕೊಡಿ, ಇಲ್ಲ ಅಂದ್ರೆ ನನಗದೆಲ್ಲ ಗೊತ್ತಿಲ್ಲ. ಆ ಅಮ್ಮನ ಕಾಸಿನ ಸರಕ್ಕೆ ಸಮನಾಗಿ ಏನ್ ಬೇಕೋ ಅದು ಇಸ್ಕತಾಳೆ ಅಮ್ಮ. ಇವಾಗಿನ ಲೆಕ್ಕಕ್ಕೆ 50 ಗ್ರಾಮ್ ಅಂದ್ರೂ ಒಂದು 5.5-6 ಲಕ್ಷ ಅಂತೂ ಆಯ್ತದೆ. 6 ಲಕ್ಷ ರೂಪಾಯಿ ಅಮ್ಮಂಗೆ ಕೊಟ್ಕೊಡಿ ಕಾಸ. ಇಲ್ಲ ಅಂದ್ರೆ 50 ಗ್ರಾಮು ಅಯ್ಯಮ್ಮಂದು ಇತ್ತೆಲ್ಲ ಕಾಸಿನ ಸರ್ವ ಕೊಟ್ಬಿಡಿ. ಇಲ್ಲ ಅಂದ್ರೆ ಅಯ್ಯಮ್ಮ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾಳೆ, ನಿಮ್ ಇಷ್ಟ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಲ್ಲ, ಕಳ್ಳನ ಮಕ್ಕಳು ಅಂತ ಹಾಕೊಂಡು ಚೆನ್ನಾಗಿ ಜಡ್ದು ಮಾಡಿ ನಿಮ್ಗೆ ಅವರೇ ಬುದ್ಧಿ ಕಲಿಸಿ ಪಾಠ ಕೊಟ್ಟು ಕಳಿಸ್ಬಿಟ್ಟು ಕಳಿಸ್ತಾರೆ. ಸರಿನಾ? ಅಯ್ಯೋ ಅಯ್ಯೋ ಅಯ್ಯೋ, ಕದಿದ್ದೀರಾ ಎಲ್ಲ ಇದಕ್ಕೂ 6 ಲಕ್ಷ ರೂಪಾಯಿ ನಾನು ಕೊಟ್ಕೊಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಸಾಧ್ಯನೇ ಇಲ್ಲ. ನಾವು ಕದ್ದಿದ್ರೆ ತಾನೇ ಗೌಡ್ರೆ. ಅಯ್ಯೋ, ಮನ್ಯಾಗ 1 ರೂಪಾಯಿ ಕದ್ದಿಲ್ಲ ನಾವು. ಯಾಕದ್ದಿಲ್ಲ? ಕದ್ದಿದ್ದೀರಾ, ನನ್ನ ಕಾಸಿನ ಸರನೇ ಕದ್ದಿದ್ದೀರಾ ಕಳ್ಳನ ಮಕ್ಳ. ಈಗೇನು 6 ಲಕ್ಷ ರೂಪಾಯಿ ಕೊಡ್ತೀಯೋ ಕೊಡಕ್ಕಿಲ್ವ ಹೇಳು ಅಷ್ಟೇನಿಯ. ಇನ್ನೇನು ನಿಮ್ದು ಹೆಂಗೋ ಮುಗಿತಾ ಬಂತು. ಇಲ್ಲ ನಂಗೆ ಕಾಸಿನ ಸರ ತಂದು ಕೊಡ್ತಿರೋ, ನನಗೇನು 2ರಾಗ 1 ಮಾಡಬೇಕು. ಇಲ್ಲ ಅಂದ್ರೆ ನಾನೇನಿಲ್ಲ, ಹೋಯ್ತೀನಿ ಬಿಡು. ಸರಿ ಆಯ್ತು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಸೊಸೆ ತೆಗ್ದಿರೋ ವಿಡಿಯೋ ಎಲ್ಲ ತೋರಿಸ್ಬಿಟ್ಟು ನೀವು ನಮ್ಮ ಮನೆ ಕದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಲಿಲ್ಲ ಕೇಳ್ರಿ, ಹೋಯ್ತೀನಿ ನಾನು. ಓ, ಇವಮ್ಮ ಹೋಯ್ತಾವಳಾಗ್ಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ? ಅಯ್ಯೋ ಅಯ್ಯೋ ಅಯ್ಯೋ, ಈ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮೆಣಸಿನ್ಕಾಯಿ ಘಾಟ್ ಹಾಕ್ಬಿಡ್ತಾರೆ. ಅಯ್ಯೋ, ಚರ್ಮ ಸುಲ್ದು ಬಿಡ್ತಾರೆ. ಕಾಲ್ಗೊಂದೊಂದು ಏಟ್ ಹಾಕ್ತಿದ್ರೆ ಮೂಳೆ ಎಲ್ಲ ಪಟ 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 ಮುರ್ದಂಗೆ ಅನಿಸ್ತದೆ. ನಿಮ್ದಾಗೇನಾರ ಕಾಸಿದ್ಬಿಟ್ರೆ ಕೊಟ್ಬಿಡಿ, ಪ್ಲೀಸ್ ಕೊಟ್ಬಿಡಿ ಪ್ಲೀಸ್. ಇಲ್ಲ ಅಂದ್ರೆ ಅಮ್ಮ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ರೆ ಪೊಲೀಸರು ಚೆನ್ನಾಗಿ ಬೆಂಡೆತ್ಬಿಡ್ತಾರೆ. ಪ್ಲೀಸ್ ಕೊಟ್ಬಿಡಿ. ಅಯ್ಯೋ, ಮನೆ ಕದ್ದಿರೋ ದುಡ್ಡಾಗೆ ಉಳಿದಿರೋದೇನೇನಿಯಾ 5-6 ಲಕ್ಷ. ಸ್ವಲ್ಪ ನಮ್ಮ ಅತ್ತೆಗೆ ಬೇರೆ ಕೊಟ್ಬಿಟ್ಟು ಬಂದಿದ್ದೆ. ಅಯ್ಯೋ, ಈಗ ಉಳಿದಿರೋದೇ ಅಷ್ಟು. ಇವಾಗ ಏನ್ ಮಾಡ್ಲಿ? ಅದನ್ನು ಇವ ಅಮ್ಮಂಗೆ ಕೊಟ್ಬಿಟ್ರೆ ಹೆಂಗೆ? ಹೆಂಗನ ಮಾಡ್ಕೊಟ್ಬಿಡಿ. ಪೊಲೀಸರು ಹೊಡೆತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಯ್ಯೋ, ಕಾಲು ಹೊಡಿತಿದ್ರೆ ನೆತ್ತಿ ತನಕ ಟಣ್ ಅಂತ ಇರ್ತದೆ. ಬೇಡ ಬೇಡ, ಅಮ್ಮಂಗೆ 6 ಲಕ್ಷ ಕೊಟ್ಬಿಡಿ ಪ್ಲೀಸ್. ಅಯ್ಯೋ, ನಾನ್ ಕಷ್ಟಪಟ್ಟು ಅಲ್ಲ ಹೆಂಗೋ ಕದ್ಕೊಂಬಂಟಿರೋ ದುಡ್ಡು ಹೋಯ್ತೈತೆ. ತಿಂದಂಗಲ್ಲ ಉಂಡಂಗಲ್ಲ ಏನೂ ಅಲ್ಲ. ಅಲ್ಲಿ ನೋಡ್ರೆ ನಮ್ಮ ಅತ್ತೆಗೆ ಒಂದು 5 ಲಕ್ಷ ಕೊಟ್ಟು ಬಂದಿದೆ. ಇಲ್ಲೊಂದು 5 ಲಕ್ಷ ಉಳಿದಿರೋ ಸಾಲ ಪಾಲ ಎಲ್ಲ ತೀರಿಸಿ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡೆ. ಇನ್ನು ಉಳಿದಿರೋದು ಬ್ಯಾಂಕ್ ಅಕೌಂಟ್ ಆಗಿರೋದೇ ಒಂದು 6-7 ಲಕ್ಷ. ಅದ್ರಾಗೂ ಇವ್ ಅಮ್ಮಂಗೆ 6 ಲಕ್ಷ ಕೊಡಬೇಕು ಅಂದ್ರೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ ನನಗೆ? ಅಯ್ಯೋ, ಏನಪ್ಪ ಮಾಡ್ಲಿ? ಈ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀರಾ? ಇಲ್ಲ ಅಂತ ಹೇಳಿದ್ರೆ ಕಾಸು ಕೊಟ್ಟಿರಾ? ನೋಡಿ ನೋಡಿ.
ಅಯ್ಯೋ ಗೌಡ್ರೆ ಕರೀರಿ ಅಮ್ಮನ, ಕರೀರಿ, ಕಾಸು ಕೊಟ್ಬಿಡ್ತೀನಿ, ಕರೀರಿ. ನಂದೇ ಕಾಸು ಹೋಗ್ಲಿ, ಆಳ್ ಬಿದ್ದು ಹೋಗ್ಲಿ. ಕರೀರಿ ಕೊಟ್ಬಿಡ್ತೀನಿ. ಓ ಅಕ್ಕೋ, ಕೊಡ್ತಾನಂತ ಬಾ ಕಾಸ. ಬನ್ನಿ ಬಾ, ಬಾ ಕೊಡ್ತಾನೆ ಬಾ. ಎಂತ ಕಿಲಾಡಿ ಮುದುಕಿ ಗೊತ್ತಾ ಇವಳು, ಭಾಳ ಕಿಲಾಡಿ ಮುದುಕಿ ಇವಳು. ಪೊದ್ದುನ್ ಮೀರಿಸ್ತಾಳೆ ಈ ಮುದುಕಿ. ಹಾ, ಲೆಕ್ಕ ಹಾಕು. ನಾವು ಕೊದ್ದೇ ಇಲ್ಲ, ಕಾಸಿನ ಸರನೇ ಇರಲಿಲ್ಲ ಅವ್ರ ಮನೆಯಾಗೆ. ಎಷ್ಟು ನಾಟಕ ಆಡ್ತಾವಳೆ ಅಂತ ಹೇಳಿದ್ರೆ, ಸಿಕ್ಕಿದ್ದೆ ಚಾನ್ಸು ಅಂತ ನಮ್ಮನ್ನ ಹಾಕೊಂಡು ಚೆನ್ನಾಗಿ ರುಬ್ತಾವಳೆ, ಕಿತ್ತೋದಳು. ಥು, ಇವಳು ಮಕ್ಕ ಮುಚ್ಚ. ಅಲ್ಲಿ ಕಾಸಿನ ಸರ ಅಲ್ಲ, ಕಾಸು ಒಂದೊಂದು ಕಾಸು ಇರ್ಲಿಲ್ಲ ಅವ್ರ ಮನೆಯಾಗೆ. ಏನ್ ಸುಳ್ಳು ಹೇಳ್ತಾರಲ್ಲ. ಏನೋ ಕೊಡ್ತೀಯಾ 6 ಲಕ್ಷ ಕಾಸ? ಹಾ, ಕೊಟ್ಬಿಡ್ತೀವಿ. ಇನ್ನೇನು ಇವಾಗ ಮುಗ್ದೋಯ್ತಲ್ಲ ನಮ್ದು. ಈಗ ಬಂದು ನಾನೇನೇ ಡ್ರಾ ಮಾಡ್ಬಿಡ್ತು ಅಂದ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತೀನಿ. ದಯವಿಟ್ಟು ಪೊಲೀಸ್ ಸ್ಟೇಷನ್ ತನಕ ಹೋಗ್ಬೇಡಿ. ಈಗಲೇ ನಂಗೆ ಸಾಕಾಗೋಗ್ಬಿಟ್ಟೈತೆ. ಇನ್ನೊಂದು 2 ಅವರ್ ನಿಂತ್ಕೊಂಡ್ರೆ ಎಲ್ಲ ಸೊಲೋಯ್ತದಲ್ಲ. ಆಮೇಲೆ ಬತ್ತೀನಲ್ಲ, ಅವಾಗೆ ಬ್ಯಾಂಕಾಗೆ ಕೊಟ್ಬಿಡ್ತೀನಿ, ತೆತ್ಕೊಬಿಟ್ಟು ಬಂದು. ಏನಾರ ಕೊಡ್ಲಿಲ್ಲ ಅಂದ್ರೆ ರೆಕಾರ್ಡ್ ಐತಲ್ಲ, ಆ ರೆಕಾರ್ಡ್ ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ. ಹುಷಾರು, ನಾನೇನ್ ಸಾಮಾನ್ಯದೊಳಲ್ಲ. ತಲೆನಾಗ ಇಕ್ಕ. ನೋಡಪ್ಪ, ಕೊಟ್ಟು ಮಾತು ಉಳಿಸ್ಕೋಬೇಕು ಅಷ್ಟೇನೇ. ನೀ ಕೊಟ್ಟಿದೀಗ ಅಂತಂದ್ರೆ ಮುಚ್ಕೊಂಡು ಅದನ್ನ ಉಳಿಸ್ಕೋಬೇಕು. ಕೊಡಕ್ಕಿಲ್ಲ ಹಂಗೆ ಹಿಂಗಿಂದ ಊರ್ ಬಿಟ್ಬಿಟ್ಟು ಓಡೋಗೋದು ಅದೆಲ್ಲ ಮಾಡಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನಿನ್ ಭೂಮಿ ಮೇಲೆ ಎಲ್ಲಿದ್ರು ಎಳ್ಕೊಬಿಟ್ಟು ಬರ್ತಾರೆ. ಸರಿನೇ? ಇಲ್ಲ ಗೌಡ್ರೆ, ಕೊಟ್ಬಿಡ್ತಾರ ಅವರು. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಕೊಡದೆ ವಾಸಿ. ಕೊಟ್ಬಿಡ್ತಾರೆ ಬಿಡಿ, ಕೊಟ್ಬಿಡ್ತಾರೆ. ಏನಕ್ಕ, ನಿಮ್ ದುಡ್ಡು ನಿಮಗೆ ಬರ್ತದೆ, ಸರಿನಾ? ಸರಿ ಗೌಡ್ರೆ, ಆಯ್ತು. ಏನೋ ದೇವ್ರ ದಯ, ದೇವ್ರು ದೊಡ್ಡನು. ಹೆಂಗೋ ನೀವು ಬಂದು ನ್ಯಾಯ ತೀರ್ಮಾನ ಮಾಡಿದ್ದಕ್ಕೆ ಒಳ್ಳೇದೇನೇ ಆಯ್ತು. ನಮ್ಮ ಊರಿನ ನ್ಯಾಯ ದೇವರು ನೀವಂತೂ ಒಳ್ಳೇದಾಗ್ಲಿ ನಿಮಗೆ. ಸರಿ. ಅಯ್ಯೋ ಯಾಕ, ಕಾಸಿನ ಸರ್ ದುಡ್ಡು ಇವಾಗ ಮಾಡಿಸ್ಕೊಳಕ್ ಹೋದ್ರೆ ಇನ್ನೂ ಸ್ಯಾನೆ ಆಯ್ತದೆ ಅನಿಸ್ತದೆ. ಪರವಾಗಿಲ್ಲ, 6 ಲಕ್ಷ ರೂಪಾಯಿ ಅಂತದೇ ಮಾಡಿಸ್ಕೊತೀನಿ. ನಮ್ಮ ಪೊದ್ದಿ ಕಾಸು ಕೊಟ್ಬಿಟ್ರೆ ಪೊದ್ದಿ ಕಾಸಿನ ಸರ್ ಮಾಡಿಸ್ಕೊಬಿಟ್ಟು ಬತ್ತಾಳೆ. ಇನ್ನೇನು ಮಾಡೋಕ್ಕಾಯ್ತದೆ? 6 ಲಕ್ಷ ರೂಪಾಯಿಗೆ ಅಂತದ್ ಬಂದ್ರೆ ಅಂತದ್ ಮಾಡಿಸ್ಕೊತೀನಿ. ಈ ನನ್ನ ಮಕ್ಳು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕಿಲ್ವಾ? ಹೋಗ್ಬಿಟ್ಟು ಸರಿಯಾಗಿ ಜನ್ಮ ಜಾಳ್ಸಕ್ಕಿಲ್ವಾ? ಕೊಡ್ತಾರೆ. ಕಮ್ಲಿ, ಇನ್ನೊಂದು 2 ಗಂಟೆ ಬಿಟ್ಕೊಂಡು ಬಂದು ನಮ್ಮ ಅಂತಕ್ಕೆ ಬಂದ್ಬಿಟ್ಟು ಕೊಟ್ಟೋಗ್ಬೇಕು, ಸರಿನೇ? ಇಲ್ಲ ಅಂದ್ರೆ ಇನ್ನು 2 ಗಂಟೆ ಬಿಟ್ಕೊಂಡು ನಾನೇ ಪೊಲೀಸ್ ಸ್ಟೇಷನ್ ತಕ ಹೋಗ್ಬಿಡ್ತೀನಿ. ಇಲ್ಲ ಬಂದು ಕೊಟ್ಟೋಯ್ತೀವಿ. ಹೆಂಗೆ ನಮ್ಮನೆ ಕಳ್ತನ ಮಾಡಕ್ ಬಂದು ನಮ್ಗೇನೇ ಕಾಸು ಸಿಕ್ತು, ಮತ್ತೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಈ ಬೊಡ್ಡಿಗಳು ನಮ್ಮ ಮನೆಯಿಂದ ಕದ್ಕೊಂಡು ಹೋಗಿದ್ರೆ ಹೋಯ್ತಿರ್ಲಿಲ್ವ? ನಮ್ದೊಂದು 10-15 ಲಕ್ಷ ಹೋಯ್ತಿರ್ಲಿಲ್ವಾ? ಬರ್ಲಿ ಬಿಡು. ಮಳ್ಳಿ ಮಿಂಚುಳ್ಳ್ಯಾರ ಇವಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಅನ್ನೋದು ಮರ್ತೋಗ್ಬಿಟ್ಟವಳೆ. ಕಳ್ಮುದ್ಕಿ, ಅವತ್ತಿಂದನೂ ಇದೇ ಆಟನೇ ಆಡ್ತಾಳೆ ಕಳ್ಮುದ್ಕಿ. ನಮ್ಮನೆಯಾಗು ಕುಕ್ಕರು ಮಿಕ್ಸಿ ಎಲ್ಲನೂ ಕಾಣ್ತಿರ್ಲಿಲ್ಲ. ಪಾತ್ರೆ ತೊಳೆದ್ಬಿಟ್ಟು ಗೊಬ್ಬರ ಹಾಕಿದ್ದೆ ಈಚೆ ಕಡೆ. ಈ ಕಾಮ್ಲಿನ ಏನನ್ನ ಕದ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟವಳ ಅಂತ.